ಅಲ್ಲಿ ಸಂತ್ರಸ್ತರು ಕೂಡ ಸೇರಿದ್ದಾರೆ. ಈ ವಂಚನೆಗೆ ಈಡಾದವರು ಕೂಡ ಜನ ಸೇರಿದ್ದಾರೆ. ಲೆಟ್ಸ್ ಗೋ ಟು ಧ್ರುವ ಏನ್ ಹೇಳ್ತಾರೆ ಜನ, ಯಾವ ತರದಲ್ಲಿ ಈ ವಂಚನೆ ನಡೆದಿದೆ ಅಂತ ಅಲ್ಲಿ ಜನಗಳನ್ನ ಕೂಡ ಮಾತಾಡಿಸಿ. ಎಸ್ ಶ್ರೀಲಕ್ಷ್ಮಿ, ಇದು ಲೀಸ್ಗೆ ಹಣವನ್ನ ಅಂದ್ರೆ ಲೀಸ್ಗೆ ಮನೆಯನ್ನ ಅಂತವರನ್ನ ಟಾರ್ಗೆಟ್ ಮಾಡಿರುವಂತ ಒಂದು ಮಹಾ ಮೋಸ. ಈ ಒಂದು ಮೋಸಕ್ಕೆ ಒಳಗಾದಂತಹ ಜನರು ಇಲ್ಲೇ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ CCB ಕಚೇರಿಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೀವು. ಇವರೆಲ್ಲರೂ ಕೂಡ ಆ ಒಂದು ಮಹಾ ಮೋಸಕ್ಕೆ ಸದ್ಯ ಈಗ ಮೋಸ ಹೋಗಿದ್ದಾರೆ. ಏನು ಒಂದು ಮನೆ ಲೀಸ್ಗೆ ಪಡ್ಕೊಂಡು ನಿಮಗೆ ಲೀಸ್ ಹಣವನ್ನ ಕೊಡಿ ಅಷ್ಟೇ ಸಾಕು ಅಂತ 2-3 ವರ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಂತ ಆರೋಪಿಗಳು ಅವ್ರ ಹತ್ರ ಫಸ್ಟ್ ಲೀಸ್ ಹಣವನ್ನ ಪೂರ್ತಿ ಪಡ್ಕೊಳ್ತಾರೆ. ಆದ್ರೆ ಮನೆ ಓನರ್ ಏನಿದ್ದಾರೆ ಅವರ ಬಳಿ ಹೋಗಿ ನಾವು ರೆಂಟಿಗೆ ನಿಮ್ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 2-3 ತಿಂಗಳು ಮನೆ ರೆಂಟ್ ಅನ್ನ ಕಟ್ಟೋರು ಆ ನಂತರ ರೆಂಟ್ ಅನ್ನ ಕಟ್ಟಲ್ಲ. ಮನೆ ಓನರ್ ಮನೆ ಬಾಗಿಲಿಗೆ ಬಂದಾಗ ಇವರಿಗೆ ಈ ಒಂದು ವಂಚನೆ ಕಹಾನಿ ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಮೋಸ ಆಗಿದೆ. 6ಕ್ಕೂ ಹೆಚ್ಚು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸದ್ಯ CCB ಪೊಲೀಸರು ಆರೋಪಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನಾನು ಇವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಯಾವ ರೀತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ? ಸರ್, ಮನೆ ಲೀಸ್ ಕೊಡ್ತೀನಿ ಅಂತ ಹೌಸ್ ಓನರ್ ಜೊತೆ ಅವ್ರಿಗೆ ರೆಂಟಲ್ ಅಗ್ರಿಮೆಂಟ್ ಆಗಿದೆ. ನಮಗೆ ಬಂದ್ಬಿಟ್ಟು ಲೀಸ್ ಅಗ್ರಿಮೆಂಟು. ನಾವು ಬಂದ್ಬಿಟ್ಟು 2 ಮನೆ ತಗೊಂಡಿದ್ದೀವಿ, 30 ಲಕ್ಷ ಕೊಟ್ಟಿದ್ದೀವಿ ಇವರಿಬ್ಬರ ಹೆಸರು. ಅದರಲ್ಲಿ ಇವ್ರದ್ದು ಕಂಪನಿ ಅಂದ್ಬಿಟ್ಟು ಟ್ಯಾನ್ಸನೇಟ್ ರಿಯಾಲ್ಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಖಲೀಲ್ ಶರೀಫ್ ಆಮೇಲೆ ಸೈಯದ್ ಅಹಮದ್ ಹುಸೇನ್ ಇವರಿಬ್ರು ಬಂದ್ರು ಮನೆಗೆ ಬಂದ್ರು. ಇದೇ ಮನೆ ನೀವು ನೋಡಿ ನಿಮ್ಗೆ ಇಷ್ಟ ಆದ್ರೆ ಬರ್ಬೋದು ಅಂತ ಹೇಳಿದ್ರು. ಹೌಸ್ ಓನರ್ ಅಲ್ಲೇ ಇದ್ರು. ಸೊ ಹೌಸ್ ಓನರ್ ಹತ್ರ ಡೈರೆಕ್ಟ್ ಆಗಿ ನಾವು ನಿಮ್ಗೆ ಇಷ್ಟು ವರ್ಷ 25 ವರ್ಷದಿಂದ ನಾವು ಲೀಸ್ ಅಲ್ಲಿ ಇದೀವಿ, ಸೊ ನಮ್ದೆಲ್ಲ ಡೈರೆಕ್ಟ್ ಆಗಿದೆ, ಸೊ ನೀವೇ ಡೈರೆಕ್ಟ್ ಆಗಿ ಹೌಸ್ ಓನರ್ ಇದ್ದೀರಾ, ನೀವೇ ನಮಗೆ ಕೊಡಿ ಅಂತ ಹೇಳಿದ್ವಿ. ಇಲ್ಲಮ್ಮ, ನನಗೆ ಡೈರೆಕ್ಟ್ ಆಗಿ ಕೊಡಕ್ ಆಗಲ್ಲ, ಲೀಸಿಗಲ್ಲ, ನನಗೆ ಬಾಡಿಗೆ ಬೇಕು. ಅವರೇ ಕೊಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ, ನೀವು ಅವ್ರ ಜೊತೆನೆ ಮಾಡಿ, ನಾವು ಅವ್ರ ಜೊತೆ ರೆಂಟಲ್ ಅಗ್ರಿಮೆಂಟ್ ಹಾಕ್ತಿವಿ, ನೀವು ಅವ್ರಿಗೆ ಲೀಸ್ ಅಗ್ರಿಮೆಂಟ್ ಹಾಕೊಳ್ಳಿ, ಅವ್ರು ಕೊಡ್ತೀನಿ ಅಂತ ಅವಾಗ ನೀವ್ ಯಾಕೆ ಇದು ಮಾಡ್ತೀರಾ ಅಂತ ಹೇಳಿದ್ರು. ಸರಿ, ಇವರು ಹೌಸ್ ಓನರೇ ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದಾರೆ ಅಂತ ಅನ್ಕೊಂಡು ನಾವು ನಮ್ಗೆ ಅಗ್ರಿಮೆಂಟ್ ಆಗಿ ನಾವು ಇವ್ರಿಗೆ ಹಣ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಿದೀನಿ ಇವ್ರ ಕಂಪನಿ ಹೆಸರಲ್ಲಿ. ಸೊ 1.5 ವರ್ಷದಿಂದ ನಮ್ಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ, ಬಾಡಿಗೆ ಎಲ್ಲ ಕರೆಕ್ಟ್ ಆಗಿ ಕಟ್ತಿದ್ದ. ಬಟ್ ಇವಾಗ 2024 ಇಂದ ಆಲ್ಮೋಸ್ಟ್ ಏಪ್ರಿಲ್ ಇಂದ ಸ್ವಲ್ಪ ಲೇಟ್ ಆಗಿ ಡಿಲೇ ಆಯ್ತು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೌಸ್ ಓನರ್ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ರು. ನಾವು 30 ಲಕ್ಷ ಕೊಟ್ಟಿದ್ದೀವಿ ಸರ್. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮನೆಗೆಲ್ಲ ಬರೋದು, ಇವ್ರ ತರ ನೀವು ಬಾಡಿಗೆ ಕೊಡಿ ಅಂತ ಹೌಸ್ ಓನರ್ ನಮ್ಮ ಹತ್ರ ಕೇಳ್ತಾ ಇದಾರೆ. ಸರ್, ನಿಮ್ಗೂ ನಮಗೂ ಅಗ್ರಿಮೆಂಟ್ ಇಲ್ಲ, ನಾನು ಯಾಕೆ ನಿಮ್ಗೆ ಬಾಡಿಗೆ ಕೊಡಬೇಕು? ನಾವು ಆಲ್ರೆಡಿ 20 ಲಕ್ಷ 30 ಲಕ್ಷ ಅವ್ರಿಗೆ ಕೊಟ್ಟಿದೀವಲ್ಲ ಸೈಯದ್ ಅವ್ರಿಗೆ, ನೀವು ಅವ್ರ ಜೊತೆ ತಾನೇ ಅಗ್ರಿಮೆಂಟ್ ಹಾಕಿರೋದು. ಸೊ ಅವ್ರನ್ನ ಕೇಳಿ ಅಂದಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ನೀವು ತಾನೇ ವಾಸ ಮಾಡ್ತಾ ಇರೋದು, ನನಗೆ ಬಾಡಿಗೆ ಬರ್ಬೇಕು, ಇಲ್ಲಾಂದ್ರೆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ತೀನಿ ಅಂತೆಲ್ಲ ನಮ್ಗೆ ಇರ್ತರ ಒಂಥರ ಭಯ ಇರ್ತರ ಮಾಡಿದ್ರು. ನನಗೆ ಅವನು OLX ಅಲ್ಲಿ ಸಿಕ್ಕಿದ್. ನನಗೆ ನಾನು ಮನೆ ಹುಡುಕ್ತಾ ಇದ್ದೆ, ನಾನು OLX ಅಲ್ಲಿ ಸಿಕ್ಕಿದ್ನವನು ನನಗೆ. ಇದೇ ಅಕ್ಕ ಮನೆ ತೋರಿಸ್ತೀನಿ ಬನ್ರಿ ಅಂತ ಕರ್ಕೊಂಡು ಹೋಗ್ನು. ಓನರ್ ಅವ್ನಿಗೆ ಏನು ಹೇಳಿದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದಾನೆ. ನನ್ಗೇನೇನು ಹೇಳಿದಾನೆ, ನಾನು ಅವನ ಅಣ್ಣ ಅಂತ ಹೇಳಿದಾನೆ. ನನಗೆ 8.5 ಲಕ್ಷ ತಗೊಂಡಿದ್ದಾನೆ ನನ್ನ ಹತ್ರ. 5.5 ಲಕ್ಷ ತಗೊಂಡು ಹೋಗಿದ್ದಾನೆ. 1.5 ಲಕ್ಷ ಓನರ್ ಅವ್ರನ್ನ ಕೊಟ್ಟಿದ್ದಾನೆ. ಇನ್ನ 2.5 ಲಕ್ಷದ್ದು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ ನನಗೆ, ಕಂಪನಿಯಿಂದ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದು ನನಗೆ ಅವನು ಜೊತೆ ತಮ್ಮ ಅಳಲನ್ನ ಹಂಚಿಕೊಳ್ಳೋದಕ್ಕೆ ಅಲ್ಲಿ ಸಂತ್ರಸ್ತರು ಕೂಡ ಸೇರಿದ್ದಾರೆ. ಈ ವಂಚನೆಗೆ ಈಡಾದವರು ಕೂಡ ಜನ ಸೇರಿದ್ದಾರೆ. ಲೆಟ್ಸ್ ಗೋ ಟು ಧ್ರುವ ಏನ್ ಹೇಳ್ತಾರೆ ಜನ, ಯಾವ ತರದಲ್ಲಿ ಈ ವಂಚನೆ ನಡೆದಿದೆ ಅಂತ ಅಲ್ಲಿ ಜನಗಳನ್ನ ಕೂಡ ಮಾತಾಡಿಸಿ. ಎಸ್ ಶ್ರೀಲಕ್ಷ್ಮಿ, ಇದು ಲೀಸ್ಗೆ ಹಣವನ್ನ ಅಂದ್ರೆ ಲೀಸ್ಗೆ ಮನೆಯನ್ನ ಅಂತವರನ್ನ ಟಾರ್ಗೆಟ್ ಮಾಡಿರುವಂತ ಒಂದು ಮಹಾ ಮೋಸ. ಈ ಒಂದು ಮೋಸಕ್ಕೆ ಒಳಗಾದಂತಹ ಜನರು ಇಲ್ಲೇ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ CCB ಕಚೇರಿಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೀವು. ಇವರೆಲ್ಲರೂ ಕೂಡ ಆ ಒಂದು ಮಹಾ ಮೋಸಕ್ಕೆ ಸದ್ಯ ಈಗ ಮೋಸ ಹೋಗಿದ್ದಾರೆ. ಏನು ಒಂದು ಮನೆ ಲೀಸ್ಗೆ ಪಡ್ಕೊಂಡು ನಿಮಗೆ ಲೀಸ್ ಹಣವನ್ನ ಕೊಡಿ ಅಷ್ಟೇ ಸಾಕು ಅಂತ 2-3 ವರ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಂತ ಆರೋಪಿಗಳು ಅವ್ರ ಹತ್ರ ಫಸ್ಟ್ ಲೀಸ್ ಹಣವನ್ನ ಪೂರ್ತಿ ಪಡ್ಕೊಳ್ತಾರೆ. ಆದ್ರೆ ಮನೆ ಓನರ್ ಏನಿದ್ದಾರೆ ಅವರ ಬಳಿ ಹೋಗಿ ನಾವು ರೆಂಟಿಗೆ ನಿಮ್ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 2-3 ತಿಂಗಳು ಮನೆ ರೆಂಟ್ ಅನ್ನ ಕಟ್ಟೋರು ಆ ನಂತರ ರೆಂಟ್ ಅನ್ನ ಕಟ್ಟಲ್ಲ. ಮನೆ ಓನರ್ ಮನೆ ಬಾಗಿಲಿಗೆ ಬಂದಾಗ ಇವರಿಗೆ ಈ ಒಂದು ವಂಚನೆ ಕಹಾನಿ ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಮೋಸ ಆಗಿದೆ. 6ಕ್ಕೂ ಹೆಚ್ಚು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸದ್ಯ CCB ಪೊಲೀಸರು ಆರೋಪಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನಾನು ಇವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಯಾವ ರೀತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ?
ಸರ್ ಮನೆ ಲೀಸ್ ಕೊಡ್ತೀನಿ ಅಂತ ಹೌಸ್ ಓನರ್ ಜೊತೆ ಅವ್ರಿಗೆ ರೆಂಟಲ್ ಅಗ್ರಿಮೆಂಟ್ ಆಗಿದೆ. ನಮಗೆ ಬಂದ್ಬಿಟ್ಟು ಲೀಸ್ ಅಗ್ರಿಮೆಂಟು. ನಾವು ಬಂದ್ಬಿಟ್ಟು 2 ಮನೆ ತಗೊಂಡಿದ್ದೀವಿ, 30 ಲಕ್ಷ ಕೊಟ್ಟಿದ್ದೀವಿ ಇವರಿಬ್ಬರ ಹೆಸರು. ಅದರಲ್ಲಿ ಇವ್ರದ್ದು ಕಂಪನಿ ಅಂದ್ಬಿಟ್ಟು ಟ್ಯಾನ್ಸನೇಟ್ ರಿಯಾಲ್ಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಖಲೀಲ್ ಶರೀಫ್ ಆಮೇಲೆ ಸೈಯದ್ ಅಹಮದ್ ಹುಸೇನ್ ಇವರಿಬ್ರು ಬಂದ್ರು ಮನೆಗೆ ಬಂದ್ರು. ಇದೇ ಮನೆ ನೀವು ನೋಡಿ ನಿಮ್ಗೆ ಇಷ್ಟ ಆದ್ರೆ ಬರ್ಬೋದು ಅಂತ ಹೇಳಿದ್ರು. ಹೌಸ್ ಓನರ್ ಅಲ್ಲೇ ಇದ್ರು. ಸೊ ಹೌಸ್ ಓನರ್ ಹತ್ರ ಡೈರೆಕ್ಟ್ ಆಗಿ ನಾವು ನಿಮ್ಗೆ ಇಷ್ಟು ವರ್ಷ 25 ವರ್ಷದಿಂದ ನಾವು ಲೀಸಲ್ಲಿ ಇದೀವಿ, ಸೊ ನಮ್ದೆಲ್ಲ ಡೈರೆಕ್ಟ್ ಆಗಿದೆ, ಸೊ ನೀವೇ ಡೈರೆಕ್ಟ್ ಆಗಿ ಹೌಸ್ ಓನರ್ ಇದ್ದೀರಾ, ನೀವೇ ನಮಗೆ ಕೊಡಿ ಅಂತ ಹೇಳಿದ್ವಿ. ಇಲ್ಲಮ್ಮ ನನಗೆ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, ಲೀಸಿಗಲ್ಲ, ನನಗೆ ಬಾಡಿಗೆ ಬೇಕು, ಅವರೇ ಕೊಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ, ನೀವು ಅವ್ರ ಜೊತೆನೆ ಮಾಡಿ, ನಾವು ಅವ್ರ ಜೊತೆ ರೆಂಟಲ್ ಅಗ್ರಿಮೆಂಟ್ ಹಾಕ್ತೀವಿ, ನೀವು ಅವ್ರಿಗೆ ಲೀಸ್ ಅಗ್ರಿಮೆಂಟ್ ಹಾಕೊಳ್ಳಿ, ಅವ್ರು ಕೊಡ್ತೀನಿ ಅಂತ ಅವಾಗ ನೀವ್ ಯಾಕೆ ಇದು ಮಾಡ್ತೀರಾ ಅಂತ ಹೇಳಿದ್ರು. ಸರಿ, ಇವರು ಹೌಸ್ ಓನರೇ ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದಾರೆ ಅಂತ ಅನ್ಕೊಂಡು ನಾವು ನಮ್ಗೆ ಅಗ್ರಿಮೆಂಟ್ ಆಗಿ ನಾವು ಇವ್ರಿಗೆ ಹಣ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಿದೀನಿ ಇವ್ರ ಕಂಪನಿ ಹೆಸರಲ್ಲಿ. ಸೊ 1.5 ವರ್ಷದಿಂದ ನಮ್ಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ, ಬಾಡಿಗೆ ಎಲ್ಲ ಕರೆಕ್ಟ್ ಆಗಿ ಕಟ್ತಿದ್ದ. ಬಟ್ ಇವಾಗ 2024 ಇಂದ ಆಲ್ಮೋಸ್ಟ್ ಏಪ್ರಿಲ್ ಇಂದ ಸ್ವಲ್ಪ ಲೇಟ್ ಆಗಿ ಡಿಲೇ ಆಯ್ತು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೌಸ್ ಓನರ್ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ಸ್ ಮಾಡಿದ್ರು. ಲಕ್ಷ ಕೊಟ್ಟಿದ್ರಿ ಮೇಡಮ್? ನಾವು 30 ಲಕ್ಷ ಕೊಟ್ಟಿದ್ದೀವಿ ಸರ್. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮನೆಗೆಲ್ಲ ಬರೋದು ಇವ್ರ ತರ ನೀವು ಬಾಡಿಗೆ ಕೊಡಿ ಅಂತ ಹೌಸ್ ಓನರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸರ್ ನಿಮ್ಗೂ ನಮಗೂ ಅಗ್ರಿಮೆಂಟ್ ಇಲ್ಲ, ನಾನು ಯಾಕೆ ನಿಮ್ಗೆ ಬಾಡಿಗೆ ಕೊಡಬೇಕು, ನಾವು ಆಲ್ರೆಡಿ 20 ಲಕ್ಷ 30 ಲಕ್ಷ ಅವ್ರಿಗೆ ಕೊಟ್ಟಿದೀವಲ್ಲ ಸೈಯದ್ ಅವ್ರಿಗೆ, ನೀವು ಅವ್ರ ಜೊತೆ ತಾನೇ ಅಗ್ರಿಮೆಂಟ್ ಹಾಕಿರೋದು, ಸೊ ಅವ್ರನ್ನ ಕೇಳಿ ಅಂದಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ನೀವು ತಾನೇ ವಾಸ ಮಾಡ್ತಾ ಇರೋದು, ನನಗೆ ಬಾಡಿಗೆ ಬರ್ಬೇಕು, ಇಲ್ಲಾಂದ್ರೆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ತೀನಿ ಅಂತೆಲ್ಲ ನಮ್ಗೆ ಈ ತರ ಒಂಥರ ಭಯ ಈ ತರ ಮಾಡಿದ್ರು. ಆಮೇಲೆ ನನಗೆ ಅವನು OLX ಅಲ್ಲಿ ಸಿಕ್ಕಿದ್. ನನಗೆ ನಾನು ಮನೆ ಹುಡುಕ್ತಾ ಇದ್ದೆ, ನಾನು OLX ಅಲ್ಲಿ ಸಿಕ್ಕಿದ್ನವನು ನನಗೆ. ಇದೇ ಅಕ್ಕ ಮನೆ ತೋರಿಸ್ತೀನಿ ಬನ್ರಿ ಅಂತ ಕರ್ಕೊಂಡು ಹೋಗ್ನು. ಓನರ್ ಅವನ್ಗೆ ಏನು ಹೇಳಿದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದಾನೆ. ನನ್ಗೇನೇನು ಹೇಳಿದಾನೆ, ನಾನು ಅವನ ಅಣ್ಣ ಅಂತ ಹೇಳಿದಾನೆ. ನನಗೆ 8.5 ಲಕ್ಷ ತಗೊಂಡಿದ್ದಾನೆ ನನ್ನ ಹತ್ರ, 5.5 ಲಕ್ಷ ತಗೊಂಡು ಹೋಗಿದ್ದಾನೆ, 1.5 ಲಕ್ಷ ಓನರ್ ಅವ್ರನ್ನ ಕೊಟ್ಟಿದ್ದಾನೆ. ಇನ್ನ 2.5 ಲಕ್ಷದ್ದು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ, ನನ್ಗೆ ಕಂಪನಿಯಿಂದ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದು ನನ್ಗೆ ಅವನು. ಜೊತೆ ತಮ್ಮ ಅಳಲನ್ನ ಹಂಚಿಕೊಳ್ಳೋದಕ್ಕೆ ಅಲ್ಲಿ ಸಂತ್ರಸ್ತರು ಕೂಡ ಸೇರಿದ್ದಾರೆ, ಈ ವಂಚನೆಗೆ ಈಡಾದವರು ಕೂಡ ಜನ ಸೇರಿದ್ದಾರೆ. ಲೆಟ್ಸ್ ಗೋ ಟು ಧ್ರುವ. ಏನ್ ಹೇಳ್ತಾರೆ ಜನ, ಯಾವ ತರದಲ್ಲಿ ಈ ವಂಚನೆ ನಡೆದಿದೆ ಅಂತ ಅಲ್ಲಿ ಜನಗಳನ್ನ ಕೂಡ ಮಾತಾಡಿಸಿ. ಎಸ್ ಶ್ರೀಲಕ್ಷ್ಮಿ, ಇದು ಲೀಸ್ಗೆ ಹಣವನ್ನ ಅಂದ್ರೆ ಲೀಸ್ಗೆ ಮನೆಯನ್ನ ಅಂತವರನ್ನ ಟಾರ್ಗೆಟ್ ಮಾಡಿರುವಂತ ಒಂದು ಮಹಾ ಮೋಸ. ಈ ಒಂದು ಮೋಸಕ್ಕೆ ಒಳಗಾದಂತಹ ಜನರು ಇಲ್ಲೇ ಇದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ CCB ಕಚೇರಿಯಲ್ಲಿ ಇದ್ದೀನಿ, ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೀವು. ಇವರೆಲ್ಲರೂ ಕೂಡ ಆ ಒಂದು ಮಹಾ ಮೋಸಕ್ಕೆ ಸದ್ಯ ಈಗ ಮೋಸ ಹೋಗಿದ್ದಾರೆ. ಏನು ಒಂದು ಮನೆ ಲೀಸ್ಗೆ ಪಡ್ಕೊಂಡು ನಿಮಗೆ ಲೀಸ್ ಹಣವನ್ನ ಕೊಡಿ ಅಷ್ಟೇ ಸಾಕು ಅಂತ 2-3 ವರ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಂತ ಆರೋಪಿಗಳು ಅವ್ರ ಹತ್ರ ಫಸ್ಟ್ ಲೀಸ್ ಹಣವನ್ನ ಪೂರ್ತಿ ಪಡ್ಕೊಳ್ತಾರೆ. ಆದ್ರೆ ಮನೆ ಓನರ್ ಏನಿದ್ದಾರೆ ಅವರ ಬಳಿ ಹೋಗಿ ನಾವು ರೆಂಟಿಗೆ ನಿಮ್ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 2-3 ತಿಂಗಳು ಮನೆ ರೆಂಟ್ ಅನ್ನ ಕಟ್ಟೋರು ಆ ನಂತರ ರೆಂಟ್ ಅನ್ನ ಕಟ್ಟಲ್ಲ. ಮನೆ ಓನರ್ ಮನೆ ಬಾಗಿಲಿಗೆ ಬಂದಾಗ ಇವರಿಗೆ ಈ ಒಂದು ವಂಚನೆ ಕಹಾನಿ ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಮೋಸ ಆಗಿದೆ. 6ಕ್ಕೂ ಹೆಚ್ಚು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸದ್ಯ CCB ಪೊಲೀಸರು ಆರೋಪಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನಾನು ಇವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಯಾವ ರೀತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ? ಸರ್ ಮನೆ ಲೀಸ್ ಕೊಡ್ತೀನಿ ಅಂತ ಹೌಸ್ ಓನರ್ ಜೊತೆ ಅವ್ರಿಗೆ ರೆಂಟಲ್ ಅಗ್ರಿಮೆಂಟ್ ಆಗಿದೆ. ನಮಗೆ ಬಂದ್ಬಿಟ್ಟು ಲೀಸ್ ಅಗ್ರಿಮೆಂಟು. ನಾವು ಬಂದ್ಬಿಟ್ಟು 2 ಮನೆ ತಗೊಂಡಿದ್ದೀವಿ, 30 ಲಕ್ಷ ಕೊಟ್ಟಿದ್ದೀವಿ ಇವರಿಬ್ಬರ ಹೆಸರು. ಅದರಲ್ಲಿ ಇವ್ರದ್ದು ಕಂಪನಿ ಅಂದ್ಬಿಟ್ಟು ಟ್ಯಾನ್ಸನೇಟ್ ರಿಯಾಲ್ಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಖಲೀಲ್ ಶರೀಫ್ ಆಮೇಲೆ ಸೈಯದ್ ಅಹಮದ್ ಹುಸೇನ್ ಇವರಿಬ್ರು ಬಂದ್ರು ಮನೆಗೆ ಬಂದ್ರು. ಇದೇ ಮನೆ ನೀವು ನೋಡಿ ನಿಮ್ಗೆ ಇಷ್ಟ ಆದ್ರೆ ಬರ್ಬೋದು ಅಂತ ಹೇಳಿದ್ರು. ಹೌಸ್ ಓನರ್ ಅಲ್ಲೇ ಇದ್ರು. ಸೊ ಹೌಸ್ ಓನರ್ ಹತ್ರ ಡೈರೆಕ್ಟ್ ಆಗಿ ನಾವು ನಿಮ್ಗೆ ಇಷ್ಟು ವರ್ಷ 25 ವರ್ಷದಿಂದ ನಾವು ಲೀಸಲ್ಲಿ ಇದೀವಿ, ಸೊ ನಮ್ದೆಲ್ಲ ಡೈರೆಕ್ಟ್ ಆಗಿದೆ, ಸೊ ನೀವೇ ಡೈರೆಕ್ಟ್ ಆಗಿ ಹೌಸ್ ಓನರ್ ಇದ್ದೀರಾ, ನೀವೇ ನಮಗೆ ಕೊಡಿ ಅಂತ ಹೇಳಿದ್ವಿ. ಇಲ್ಲಮ್ಮ ನನಗೆ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, ಲೀಸಿಗಲ್ಲ, ನನಗೆ ಬಾಡಿಗೆ ಬೇಕು, ಅವರೇ ಕೊಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ, ನೀವು ಅವ್ರ ಜೊತೆನೆ ಮಾಡಿ, ನಾವು ಅವ್ರ ಜೊತೆ ರೆಂಟಲ್ ಅಗ್ರಿಮೆಂಟ್ ಹಾಕ್ತೀವಿ, ನೀವು ಅವ್ರಿಗೆ ಲೀಸ್ ಅಗ್ರಿಮೆಂಟ್ ಹಾಕೊಳ್ಳಿ, ಅವ್ರು ಕೊಡ್ತೀನಿ ಅಂತ ಅವಾಗ ನೀವ್ ಯಾಕೆ ಇದು ಮಾಡ್ತೀರಾ ಅಂತ ಹೇಳಿದ್ರು. ಸರಿ, ಇವರು ಹೌಸ್ ಓನರೇ ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದಾರೆ ಅಂತ ಅನ್ಕೊಂಡು ನಾವು ನಮ್ಗೆ ಅಗ್ರಿಮೆಂಟ್ ಆಗಿ ನಾವು ಇವ್ರಿಗೆ ಹಣ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಿದೀನಿ ಇವ್ರ ಕಂಪನಿ ಹೆಸರಲ್ಲಿ. ಸೊ 1.5 ವರ್ಷದಿಂದ ನಮ್ಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ, ಬಾಡಿಗೆ ಎಲ್ಲ ಕರೆಕ್ಟ್ ಆಗಿ ಕಟ್ತಿದ್ದ. ಬಟ್ ಇವಾಗ 2024 ಇಂದ ಆಲ್ಮೋಸ್ಟ್ ಏಪ್ರಿಲ್ ಇಂದ ಸ್ವಲ್ಪ ಲೇಟ್ ಆಗಿ ಡಿಲೇ ಆಯ್ತು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೌಸ್ ಓನರ್ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ಸ್ ಮಾಡಿದ್ರು. ಮನೆ ಲಕ್ಷ ಕೊಟ್ಟಿದ್ರಿ ಮೇಡಮ್?
ನಾವು 30 ಲಕ್ಷ ಕೊಟ್ಟಿದ್ದೀವಿ ಸರ್. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮನೆಗೆಲ್ಲ ಬರೋದು ಇವ್ರ ತರ ನೀವು ಬಾಡಿಗೆ ಕೊಡಿ ಅಂತ ಹೌಸ್ ಓನರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸರ್ ನಿಮ್ಗೂ ನಮಗೂ ಅಗ್ರಿಮೆಂಟ್ ಇಲ್ಲ, ನಾನು ಯಾಕೆ ನಿಮ್ಗೆ ಬಾಡಿಗೆ ಕೊಡಬೇಕು, ನಾವು ಆಲ್ರೆಡಿ 20 ಲಕ್ಷ 30 ಲಕ್ಷ ಅವ್ರಿಗೆ ಕೊಟ್ಟಿದೀವಲ್ಲ ಸೈಯದ್ ಅವ್ರಿಗೆ, ನೀವು ಅವ್ರ ಜೊತೆ ತಾನೇ ಅಗ್ರಿಮೆಂಟ್ ಹಾಕಿರೋದು. ಸೊ ಅವ್ರನ್ನ ಕೇಳಿ ಅಂದಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ನೀವು ತಾನೇ ವಾಸ ಮಾಡ್ತಾ ಇರೋದು, ನನಗೆ ಬಾಡಿಗೆ ಬರ್ಬೇಕು, ಇಲ್ಲಾಂದ್ರೆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ತೀನಿ ಅಂತೆಲ್ಲ ನಮ್ಗೆ ಇರ್ತರ ಒಂಥರ ಭಯ ಇರ್ತರ ಮಾಡಿದ್ರು. ಆಮೇಲೆ ನನಗೆ ಅವನು OLX ಅಲ್ಲಿ ಸಿಕ್ಕಿದ್ ನನಗೆ, ನಾನು ಮನೆ ಹುಡುಕ್ತಾ ಇದ್ದೆ, ನಾನು OLX ಅಲ್ಲಿ ಸಿಕ್ಕಿದ್ನವನು ಅವ್ನು ನನಗೆ. ಇದೇ ಅಕ್ಕ ಮನೆ ತೋರಿಸ್ತೀನಿ ಬನ್ರಿ ಅಂತ ಕರ್ಕೊಂಡು ಹೋಗ್ನು. ಓನರ್ ಅವ್ನಿಗೆ ಏನು ಹೇಳಿದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದಾನೆ. ನನ್ಗೇನೇನು ಹೇಳಿದಾನೆ, ನಾನು ಅವನ ಅಣ್ಣ ಅಂತ ಹೇಳಿದಾನೆ. ನನಗೆ 8.5 ಲಕ್ಷ ತಗೊಂಡಿದ್ದಾನೆ ನನ್ನ ಹತ್ರ, 5.5 ಲಕ್ಷ ತಗೊಂಡು ಹೋಗಿದ್ದಾನೆ, 1.5 ಲಕ್ಷ ಓನರ್ ಅವ್ರನ್ನ ಕೊಟ್ಟಿದ್ದಾನೆ. ಇನ್ನ 2.5 ಲಕ್ಷದ್ದು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ ನನಗೆ, ಕಂಪನಿಯಿಂದ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದು ನನಗೆ ಅವನು.